ಒಂದ್ ವೇಳೆ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆದ್ರೆ ಅದು ಗೆದ್ದೇ ಗೆಲ್ಲುತ್ತೆ ಅಥವಾ ಗೆಲ್ಲೇಬೇಕು ಅನ್ನೋದಕ್ಕೆ ಒಂದು ಪುಟ್ಟ ಕತೆ ಹೇಳ್ತೀನಿ ಫ್ರೆಂಡ್. ಇನ್ಫ್ಯಾಕ್ಟ್ ಇದು ಕತೆ ಅಲ್ಲ, ನಿಜವಾಗ್ಲೂ ನಡೆದಿದ್ದು. 18ನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಒಬ್ಬ ಕಾದಂಬರಿಕಾರ ಇದ್ದ, ಹರ್ಮನ್ ಮೆಲ್ವಿಲ್ಲೆ ಅಂತ ಆತನ ಹೆಸರು. ದಿ ಮೋಬಿ ಡಿಕ್ ಅನ್ನೋ ಒಂದು ಕಾದಂಬರಿನ ಆತ ಬರೀತಾನೆ. ಪೆಸಿಫಿಕ್ ಮಹಾಸಾಗರದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ತಿಮಿಂಗ್ಲ ಒಂದು ಹಡಗಿನ ಮೇಲೆ ಅಟ್ಯಾಕ್ ಮಾಡಿ ಸುಮಾರಷ್ಟು ಜನ ಸಾವಿಗೆ ಕಾರಣ ಆಗುತ್ತೆ. ಅದರಲ್ಲಿ ಒಬ್ಬ ಮಾತ್ರ ಹೇಗೋ ಬದುಕುಳಿದು ಬರ್ತಾನೆ. ಹಾಗೆ ಬದುಕುಳಿದು ಬಂದನ್ನು ನಿರೂಪಣೆ ಮಾಡುವ ಕಥಾಹಂದ್ರವೇ ಈ ಕಾದಂಬರಿಯ ವಸ್ತು ಆಗಿರುತ್ತೆ. ಇದೊಂದು ರೋಚಕ ಕಾದಂಬರಿ, ಹಾಗಾಗಿ ಇದು ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ವಿಶ್ವಾಸ ಆ ಕಾದಂಬರಿಕಾರನಿಗೆ ಇರುತ್ತೆ. ಆದ್ರೆ 1851ರಲ್ಲಿ ಆ ಕಾದಂಬರಿ ಬಿಡುಗಡೆ ಆದಾಗ ಜನ ಅದನ್ನು ಮುಗಿಸ್ಕೊಳ್ಳೋದಿಲ್ಲ, ವಿಮರ್ಶಕರು ಅದನ್ನು ಕೈಗೆತ್ತಿಕೊಳ್ಳೋದಿಲ್ಲ. ಅದೊಂದು ದೊಡ್ಡ ಫ್ಲಾಪ್ ಕಾದಂಬರಿ ಇರುತ್ತೆ. ಪ್ರಿಂಟ್ ಆಗಿರೋ ಸಾವಿರಾರು ಪ್ರತಿಗಳು ಗೋಡೌನಲ್ಲೇ ಕೊಳಿತಾ ಬೀಳ್ತವೆ. ಸೊ ಇದೇ ನೋವಿನಲ್ಲಿ ಆ ಕಾದಂಬರಿಕಾರ ಬರವಣಿಗೆನೇ ಬಿಟ್ಬಿಡ್ತಾನೆ. ಕೊನೆಗೆ 1891ರಲ್ಲಿ ಆತ ಸತ್ತು ಹೋಗ್ತಾನೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರೋದೇ ಇಲ್ಲಿ ಸ್ನೇಹಿತರೆ. ಅವನು ಸತ್ತು ಹೋದ 25 ವರ್ಷಗಳ ನಂತರ ಜನರಿಗೆ ಇದ್ದಕ್ಕಿದ್ದಂತೆ ಆ ಕಾದಂಬರಿ ಬಗ್ಗೆ ಕ್ರೇಜ್ ಬೆಳೆಯುತ್ತೆ. ವಿಮರ್ಶಕರು ಅದನ್ನು ಅತ್ಯುತ್ತಮ ಕಾದಂಬರಿ ಅಂತ ವರ್ಣನೆ ಮಾಡ್ತಾರೆ. ವಿಲಿಯಂ ಫೌಂಕ್ಲರ್ ಅನ್ನೋ ಕಾದಂಬರಿಕಾರ ಅಂತೂ ಈ ತರದೊಂದು ಕಾದಂಬರಿ ನನ್ನ ಕೈಲಿ ಬರೆಯಕ್ಕಾಗಿಲ್ವಲ್ಲ ಅಂತ ಕೊರಗಿದ್ರೆ, D.H. ಲಾರೆನ್ಸ್ ಅನ್ನೋ ಮತ್ತೊಬ್ಬ ಕಾದಂಬರಿಕಾರ ಇದು ಪ್ರಪಂಚದ ಫಾರೆವರ್ ಅತ್ಯುತ್ತಮ ಕೃತಿ ಅಂತ ಹೇಳ್ತಾನೆ. ಅನ್ಫಾರ್ಚುನೇಟ್ಲಿ ಆ ಯಶಸ್ಸನ್ನು ನೋಡ್ಲಿಕ್ಕೆ ಹರ್ಮನ್ ಬದುಕಿರೋದಿಲ್ಲ. ಆದ್ರೆ ಶ್ರಮ, ಶ್ರದ್ಧೆ ಮತ್ತು ಕನಸನ್ನು ಇಟ್ಕೊಂಡು ಮಾಡಿರೋ ಯಾವುದೇ ಕೆಲಸಕ್ಕೆ ಒಂದಲ್ಲ ಒಂದು ದಿವಸ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಅಂತ ಕಾಲ ಈಗ 25 ವರ್ಷಗಳ ನಂತರ ಶಾಂತಿ ಕ್ರಾಂತಿ ಸಿನಿಮಾಗೆ ಬಂದಿದೆ. ಹರ್ಮನ್ ವಿಚಾರದಲ್ಲಿ ಆಗಿರೋದು ಇಲ್ಲ ಆಗೋದು ಬೇಡ. ರವಿಚಂದ್ರನ್ ಅವರು ತಮ್ಮ ಯಶಸ್ಸನ್ನ ತಾವೇ ಕಣ್ಣಾರೆ ಕಾಣುವಂತಾಗ್ಲಿ. ಯಾಕಂದ್ರೆ ಒಂದು ವೇಳೆ ಈ ಸಿನಿಮಾ ಗೆದ್ರೆ ಕೇವಲ ಶಾಂತಿ ಕ್ರಾಂತಿಯ ಗೆಲುವು ಮಾತ್ರ ಆಗಿರೋದಿಲ್ಲ. ಎಷ್ಟೋ ಜನ ಶ್ರಮ, ಶ್ರದ್ಧೆ ಮತ್ತು ಕನಸಿಟ್ಕೊಂಡು ಮಾಡಿರೋ ಕೆಲಸಗಳು ಸಕ್ಸಸ್ ಆಗಿಲ್ಲ ಅಂತ ಕೊರಗ್ತಾ ಇರ್ತಾರೆ. ಆದ್ರೆ ಅದು ಯಾವತ್ತೂ ವ್ಯರ್ಥ ಆಗಲ್ಲ. ಒಂದಲ್ಲ ಒಂದು ದಿವಸ ಪ್ರತಿಫಲ ಕೊಟ್ಟೇ ಕೊಡುತ್ತೆ ಅನ್ನೋ ಒಂದು ಸ್ಫೂರ್ತಿನ ಈ ಗೆಲುವು ತಂದುಕೊಡುತ್ತೆ. ಆ ಕಾರಣಕ್ಕಾಗಿ ಈ ಸಿನಿಮಾ ಗೆಲ್ಲಬೇಕಾಗಿದೆ. ಇಂಥ ಮತ್ತಷ್ಟು ಸ್ಟೋರಿಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.